ಪೈಲ್ಸ್ ಹೇಗೆ ಶುರುವಾಗುತ್ತೆ ಅವಾಗ ಶುರುವಾಗುತ್ತೆ ಅಂದರೆ ಸೊಪ್ಪು ತರಕಾರಿ ಸಲಾಡ್ಸು ಇವು ತಿನ್ನಲಿಲ್ಲ ಅಂತಂದರೆ ಅದು ಶುರುವಾಗುತ್ತೆ. ಇದೆಲ್ಲದಕ್ಕೂ ಒಂದೇ ಪರಿಹಾರ ಅಂತ ಹೇಳ್ತಾ ಇದ್ದಾರೆ, ದಟ್ ಈಸ್ ಮಿರಾಕಲ್ ಡ್ರಿಂಕ್ಸ್. ಒಬ್ಬರು ಪ್ರಕಾಶ್ ಅಂತ ಅವ್ರು ಹೇಳಿದ್ದಾರೆ, ಬ್ಲೀಡಿಂಗ್ ಬರ್ತಾ ಇತ್ತು, ಹಿಮೋಗ್ಲೋಬಿನ್ ಡೌನ್ ಆಗಿತ್ತು, ಬ್ಲಡ್ ಕೊಡ್ತಾ ಇದ್ರು, ಆ ಸ್ಥಿತಿನಲ್ಲಿ ಹೋಗ್ತಾ ಇದ್ರೆ ತಲೆಲ್ಲ ಸುತ್ತಾಗ್ತಾ ಇತ್ತು. ಅಂಥವ್ರು ನನ್ನ ಹತ್ರ ಬಂದಾಗ ಯು ಕೆನಾಟ್ ಇಮ್ಯಾಜಿನ್ ಏನು ಹೇಳಿದ್ರೆ 4 ದಿನಕ್ಕೆ ಬ್ಲಡ್ ಸ್ಟಾಪ್ ಆಯಿತು. ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಎಷ್ಟು ದಿನಕ್ಕೆ ಸ್ಟಾಪ್ ಆಯಿತು ಬ್ಲಡ್? 4 ದಿವಸಕ್ಕೆ. ಸಣ್ಣ ಉದಾಹರಣೆ ಹೇಳ್ತೀನಿ, ಇದೇ ವಾರಕ್ಕೆ ಕ್ಲಿಯರ್ ಆಗಿದೆ ಅಂತ ವಾಟ್ಸಪ್ಪಲ್ಲಿ ಬರ್ತಾರೆ. ತುಂಬಾ ಧನ್ಯವಾದಗಳು ಸರ್, 1 year ಪ್ರಾಬ್ಲಮ್ ಓನ್ಲಿ 1 week ಅಲ್ಲಿ ಕ್ಲಿಯರ್ ಆಗಿದೆ ಸರ್. ವರ್ಷಾನ್ಗಟ್ಲೆ ಸಫರ್ ಮಾಡ್ತಿರ್ತಾರಲ್ಲ ಸರ್, ಇದು ಒಂದೇ ತಿಂಗಳಲ್ಲಿ ಹೆಂಗೆ ಸರ್ ಇದು? ಸಿ ಅನ್ಎಕ್ಸ್ಪ್ಲೈನಬಲ್ ಹ್ಯಾಪನಿಂಗ್ಸ್ ಅನ್ನೋ ಅಂತ ಪವರ್ ನಮ್ಮ ಶರೀರದಲ್ಲಿದೆ. ಸೊ ನಾನು ಕಮಿಷನ್ ಎಲ್ಲ ಅಂತ ಸರ್, ಇದು ಮಿರಕಲ್ ಮಿರಕಲ್ ಅದು ಬ್ರ್ಯಾಂಡ್ ನೇಮ್ ಆಗೋಯ್ತು. ತಗೊಂಡೆ 1 ವರ್ಷ ತಗೊಂಡೆ 2 ವರ್ಷ ತಗೊಂಡೆ, ರಿಸಲ್ಟೇ ಬರಲಿಲ್ಲ. ಅವರು ಏನೂ ಅದ್ರಲ್ಲಿ ಆಗಲಿಲ್ಲ, ಯಾಕೆ ತಗೊಳ್ಬೇಕು? ಅದು ಆಯ್ತು ಅಂದ್ರೆ ತಗೊಳ್ರಿ, ಮತ್ತೆ ತಗೊಳಕ್ ಹೋಗ್ಬೇಡ್ರಿ, ಇಟ್ಸ್ ವೇಸ್ಟ್ ಆಫ್ ಮನಿ ಅಂತ ಹೇಳ್ತೀನಿ ನಾನು. ಅದು ಕರೆಕ್ಟ್, ಒಳ್ಳೆ ಕ್ವಶನ್. ಐ ನೆವರ್ ಸೇ ದಟ್ ನಿಮ್ಗೆ ಆಗುತ್ತೆ, ನಾನು ಹೇಳೋದೇ ಇಲ್ಲ. 40 ಲಕ್ಷ ಜನ ನೋಡಿದ್ದಾರೆ ಅದನ್ನ 1 ತಿಂಗಳಲ್ಲಿ. 4 billion. ಒಬ್ಬೊಬ್ಬ ವೈದ್ಯರು ಒಂದೊಂದ್ ತರ ಹೇಳ್ತಾರೆ, ಯಾರನ್ನ ಕೇಳೋದು ಅಂತ. ಯಾರನ್ನ ಕೇಳೋದು ಬೇಡ. ನಮಸ್ಕಾರ, ಮಿರಾಕಲ್ ಮನೆಮದ್ದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಿರಾಕಲ್ ಮನೆಮದ್ದು ಕಾರ್ಯಕ್ರಮದಲ್ಲಿ ತುಂಬಾನೇ ಪ್ರಮುಖ ವಿಷಯ ಪೈಲ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮೂಲವ್ಯಾಧಿ ಅಂತ ಏನು ಕರೀತಾರೆ, ಫಿಶರ್ಸ್ ಕಟ್ ಆಗ್ತಾ ಇರುತ್ತೆ, ಅಥವಾ ಸ್ಪೈಸಿ ಫುಡ್ ತಿನ್ನೋದಕ್ಕೆ ಸಾಧ್ಯ ಆಗಲ್ಲ, ನಾನ್ ವೆಜ್ ತಿಂದ ತಕ್ಷಣ ಸಾಕಷ್ಟು ಸಮಸ್ಯೆಗಳಿರುತ್ತೆ, ಕಾನ್ಸ್ಟಿಪೇಷನ್ ಅಂತ ಸಮಸ್ಯೆ ಆಗುತ್ತೆ. ಇದೆಲ್ಲದಕ್ಕೂ ಒಂದೇ ಪರಿಹಾರ ಅಂತ ಹೇಳ್ತಾ ಇದ್ದಾರೆ SM ರಾಜು ಸರ್, ದಟ್ ಈಸ್ ಮಿರಾಕಲ್ ಡ್ರಿಂಕ್ಸ್ ಆ್ಯಂಡ್ ಮಿರಾಕಲ್ ಫುಡ್. ಹಾಗಾದರೆ ಯಾವುದದು? ಅವ್ರನ್ನೇ ಕೇಳೋಣ. ನಮಸ್ಕಾರ. ನಮಸ್ಕಾರ ಸರ್. ತುಂಬ ಜನರಿಗೆ ಇರುವಂತಹ ಸಮಸ್ಯೆ, ಸ್ಪೆಷಲಿ ಈ ಲೇಬರ್ ಕ್ಲಾಸ್ ಅಂತ ನಾವು ತಗೊಂಡ್ರೆ ಡ್ರೈವರ್ಸ್ಗಳು ಯಾರು ಇರ್ತಾರಲ್ಲ, ಕಂಟಿನ್ಯೂಯಸ್ಲಿ ಅವರು ಗಾಡಿ ಓಡಿಸ್ತಾ ಇರ್ತಾರೆ, ಅಂಥವರಲ್ಲಿ ಈ ಪೈಲ್ಸ್ನಂತಹ ಸಮಸ್ಯೆ, ಫಿಶರ್ ಕಟ್ಟು ಮತ್ತು ಈ ಕಾನ್ಸ್ಟಿಪೇಷನ್ ಅಂತ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ನಾನ್ ವೆಜ್ ಪ್ರಿಯರಿಗಂತೂ ಇದು ಒಂದು ಯಕ್ಷ ಪ್ರಶ್ನೆ. ಯಪ್ಪ ಏನಿದು, ನನ್ನ ನಾನ್ ವೆಜ್ಜು ತಿನ್ನೋಕ್ಕಾಗ್ತಾ ಇಲ್ವಲ್ಲ ಅಂತ ಎಲ್ಲ ಇರುತ್ತೆ. ಸೊ ಈ ಮೊದಲಿಗೆ ತಿಳಿಸ್ಕೊಡಿ, ಪೈಲ್ಸ್ ಹೇಗೆ ಶುರುವಾಗುತ್ತೆ, ಅವಾಗ ಶುರುವಾಗುತ್ತೆ? ಒಂದು ಹೇಳ್ತೀನಿ, ಪೈಲ್ಸ್ ಏನು ಹೇಳ್ತೀನಿ, ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಸಿಸ್ಟಮಲ್ಲಿ ಏನಾದರೂ ಇದಾಯಿತು ಅಂದರೆ, ಏನು ನಾವು ಈ ಊಟದಲ್ಲಿ ಫೈಬರ್ಸ್ ಜಾಸ್ತಿ ತಿನ್ನಲಿಲ್ಲ ಅಂದರೆ, ಅಂದರೆ ಸೊಪ್ಪು ತರಕಾರಿ ಸಲಾಡ್ಸು ಇವು ತಿನ್ನಲಿಲ್ಲ ಅಂತಂದರೆ ಅದು ಶುರುವಾಗುತ್ತೆ. ಯಾವ ರೀತಿ ಶುರುವಾಗುತ್ತೆ ಅಂತಂದರೆ, ಪೈಲ್ಸ್ ಅಂದರೆ ಎಮರಾಯ್ಡ್ಸ್ ಅಂತ ನಾವು ಟೆಕ್ನಿಕಲಿ ಅದು ಹೇಳ್ತೀವಿ. ಆಚೆ ಒಂದೊಂದು ಟೈಮ್ 2 ಇಂಚ್ ಈಚೆ ಬಂದಿರ್ತೈತೆ, ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಆಪ್ರೇಷನ್ ಮಾಡಿದ್ರೆ ಮತ್ತೆ ಮತ್ತೆ ಬರ್ತಾ ಇರ್ತೈತೆ. ಅಂದರೆ ಲಿಟ್ರಲಿ ಸ್ಪೀಕಿಂಗ್ ಆ ಒಂದು ಏರಿಯಾದಲ್ಲಿ ಪ್ರಾಪರ್ ವೇ ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಕೊಲ್ಯಾಪ್ಸ್ ಆದಾಗ ಸೊ ಇದು ಅಬ್ನಾರ್ಮಲ್ ಗ್ರೋತ್ ಆಗ್ತಾ ಇರ್ತೈತೆ. ನನ್ನ ಒಂದು ಟ್ರೀಟ್ಮೆಂಟ್ ಸಿಸ್ಟಮಲ್ಲಿ ಈಗ ಒಬ್ಬರು ಪ್ರಕಾಶ್ ಅಂತ ಅವ್ರು ಹೇಳಿದ್ದಾರೆ, ಯು ಕೆನಾಟ್ ಇಮ್ಯಾಜಿನ್, ಬ್ಲೀಡಿಂಗ್ ಬರ್ತಾ ಇತ್ತು ಪಾಟಿಯಲ್ಲಿ, ಆ ಬ್ಲೀಡಿಂಗ್ ಬರೋದ್ರಿಂದ ಹಿಮೋಗ್ಲೋಬಿನ್ ಡೌನ್ ಆಗಿತ್ತು, ಹಿಮೋಗ್ಲೋಬಿನ್ ಡೌನ್ ಆಗಿದ್ದಕ್ಕೆ ಬ್ಲಡ್ ಕೊಡ್ತಾ ಇದ್ರು, ಆ ಸ್ಥಿತಿನಲ್ಲಿ ಹೋಗ್ತಾ ಇದ್ರೆ ತಲೆಲ್ಲ ಸುತ್ತಾಗ್ತಾ ಇತ್ತು. ಅಂಥವ್ರು ನನ್ನ ಹತ್ರ ಬಂದಾಗ ನಾನು ಟೆಸ್ಟ್ ಮನಿ ತೊಗೊಂಡೆ, ಅದು ಏಪ್ರಿಲ್ ಮಂತಲ್ಲಿ ತೊಗೊಂಡಿರೋದು. ಯು ಕೆನಾಟ್ ಇಮ್ಯಾಜಿನ್ ಏನು ಹೇಳಿದ್ರೆ 4 ದಿನಕ್ಕೆ ಬ್ಲಡ್ ಆಚೆ ಬರೋದು ಸ್ಟಾಪ್ ಆಯಿತು. ಪ್ರಕಾಶ್ ಅವರೇ, ನಿಮಗೆ ಪೈಲ್ಸ್ ಅಂತ ಬಂದಿದ್ರಿ ನಮ್ಮ ಹತ್ರ, ಎಷ್ಟು ತಿಂಗಳಿಂದ ಬಂದಿದ್ರಿ? ನಾವು 3ನೇ ಸಾರಿ ಬಂದಿದ್ದೀವಿ. 3 ಅಂದರೆ 2 ತಿಂಗಳು. ಒಂದೇ ತಿಂಗಳು. ಹೌದಾ? ಈಗ ತಗೊಂಡಿರೋದು ಟ್ರೀಟ್ಮೆಂಟ್ ಬರೀ 1 ತಿಂಗಳು ಅಷ್ಟೇ. 1 ತಿಂಗಳಲ್ಲಿ ಏನೇನು ಚೇಂಜಸ್ ಆಯ್ತು ಹೇಳಪ್ಪ ಬಾಡಿದಲ್ಲಿ? ಮೊದಲು ಹೆಂಗಿತ್ತು? ಫುಲ್ ಸುಸ್ತಾಗಿತ್ತು, ಬೆಡ್ ಅಲ್ಲಿ ಹೋಗ್ತಾ ಇತ್ತು, ನಡೆಯೋಕ್ಕಾಗಲ್ಲ. ಈಗೆಲ್ಲ ನಾರ್ಮಲ್ ಆಗಿ ನಡೀತೀನಿ. ಸೊ ಎಲ್ಲ ನೋವುಗಳೆಲ್ಲನೂ ಕಡಿಮೆ ಆಗ್ತಿತ್ತು. ಆ ಬ್ಲಡ್ ಎಲ್ಲ ಸ್ಟಾಪ್ ಆಗೋಯ್ತು. ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಎಷ್ಟು ದಿನಕ್ಕೆ ಸ್ಟಾಪ್ ಆಯಿತು ಬ್ಲಡ್ಡು? ಒಂದು 4 ದಿವಸಕ್ಕೆ. 4 ದಿನಕ್ಕೆ ಸ್ಟಾಪ್ ಆಗೋಯ್ತಾ? 5 ದಿವಸಕ್ಕೆ ಸ್ಟಾಪ್ ಆಯಿತು. ಗ್ರೇಟ್ ಅಪ್ಪ, ವೆರಿ ಗುಡ್. ಇವಾಗ ಓವರ್ ಆಲ್ ಹೆಂಗೆ ಅನಿಸುತ್ತೆ ಶರೀರದಲ್ಲಿ? ಖುಷಿ ಅನಿಸದ? ವೆರಿ ಗುಡ್. ಏನು ಹೇಳ್ರಿ ಹೆಸರು ನಿಮ್ಮದು? ಪ್ರಕಾಶ್. ಪ್ರಕಾಶ್. ಏಜು? 55. ಎಕ್ಸಲೆಂಟ್.
ಯು ಕ್ಯಾನ್ ಇಮ್ಯಾಜಿನ್ ಬಾಡಿನಲ್ಲಿ ಯಾವ ಶಕ್ತಿ ಇದೆ. ಎರಡನೇದು ಒಂದೇ ತಿಂಗಳು ತೊಗೊಂಡೋದು ಅವರು ಎಲ್ಲ ನಾರ್ಮಲ್, ಎಲ್ಲ ಒಣಗೋಗಿದೆ. ಸರ್ ಇದು ವರ್ಷಾನ್ಗಟ್ಲೆ ಸಫರ್ ಮಾಡ್ತಿರ್ತಾರಲ್ಲ ಸರ್, ಇದು ಹಾ. ಒಂದೇ ತಿಂಗಳಲ್ಲಿ ಹೆಂಗೆ ಸರ್ ಇದು? ಅದೇ ಹೇಳೋದನ್ನ ಏನಂದರೆ ಅನ್ಎಕ್ಸ್ಪ್ಲೈನಬಲ್ ಹ್ಯಾಪನಿಂಗ್ಸ್ ಅನ್ನೋ ಅಂಥ ಪವರು ನಮ್ಮ ಶರೀರದಲ್ಲಿದೆ. ಓಕೆ, ಇನ್ನರ್ ಬಾಡಿ. ಇನ್ನರ್ ಬಾಡಿ, ಅದನ್ನೇ ಮಿರಕಲ್ ಅಂತ ಅಂತೀವಲ್ಲ. ಸೊ ನಾನು ಕಮಿಷನ್ ಎಲ್ಲ ಅಂತಾರೆ ಸರ್, ಇದು ಮಿರಕಲ್ ಅದು ಬ್ರ್ಯಾಂಡ್ ನೇಮ್ ಆಗೋಯ್ತು. ಸೊ ಇಟ್ಸ್ ಬೇಸಿಕಲಿ ಸೈನ್ಸ್. ನಾನು ಹೇಳ್ತೀನಲ್ಲ, ಈಗ ನಂದು ವರ್ಲ್ಡಲ್ಲಿ ಡೆಡ್ ಟಿಶ್ಯೂನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗೋದು, ದಟ್ ಇಸ್ ಅ ಡಿಜೆನೇಟೆಡ್ ಆರ್ಗನಲ್ಲಿ ಇದುವರೆಗೂ ನೋಡಿಲ್ಲ. ಅದನ್ನೇ ನೋಡೋದಕ್ಕೆ ಅದನ್ನೇ ಪೂರ್ತಿ ಬುಕ್ಕಲ್ಲಿ ಒಂದು ಚಾಪ್ಟರ್, ಒಂದು 30 ಪೇಜ್ ಇದೆ. ಅದು 32 ಪೇಜ್ ಇದೆ. ಏನು ನಿಯೋ ಆಯುರ್ವೇದ ಅಂದರೆ ನಾನು ಬ್ಲೆಂಡ್ ಮಾಡೋದು ಅಲೋಪತಿಕ್ ಪ್ರಿನ್ಸಿಪಲ್ಸ್ ವಿತ್ ಆಯುರ್ವೇದಿಕ್ ಎಸೆನ್ಸ್. ಅದಕ್ಕೆ ನಿಯೋ ಆಯುರ್ವೇದ ಟ್ಯಾಗ್ಲೈನ್ ಕೊಟ್ಟಿದ್ದೀನಿ. ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಇನ್ ಸೆಲ್ಯುಲರ್ ಲೆವೆಲ್, ಅದು ಯಾರು ಇದುವರೆಗೆ ಕಂಡಿದ್ದಿಲ್ಲ. ಇದು ಸೈನ್ಸ್. ನೀವು ಇದು ಡೆವಲಪ್ ಮಾಡ್ತಂದ್ರೆ ಅದು ಆಟೋಮೆಟಿಕ್ಲಿ ಈ ಪಾರ್ಟಿಗೆ ಇದು ಆಗಬೇಕಾದ್ರೆ ಅದು ಆಗೇ ಆಗ್ತಿತ್ತು. ಸೇಮ್ ಪ್ರಿನ್ಸಿಪಲ್ಲು. ನೀವು ಕ್ವಶನ್ ಅದಂಗೆ ಅದು ಇದಾಗ್ತದೆ. ಈಗ ಗ್ಯಾಂಗ್ರೀನ್ ಯಾವ ರೀತಿ ಹುಣ್ಣು ಸರೋಗುತ್ತೆ, ಹೀಲಾಗೋಗ್ತೈತೆ. ಯಾಕೆಂದರೆ ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮಲ್ಲಿ ಆಗಿ ಆ ಇನ್ಬಿಲ್ಡ್ಸ್ ಏನಿದೆ ನಮ್ಮ ಶರೀರದಲ್ಲಿರೋ ಶಕ್ತಿ, ಆಂತರಿಕ ಶಕ್ತಿ, ಸೆಲ್ಲು ಗಟ್ಟಿಯಾಗಿ ಅದರಲ್ಲಿ ಏನು ಬರ್ತದೆ ಕ್ಲಾಸ್ಟ್ರಿಡಿಯಂ ಪರ್ಫಿಂಜಿನ್ಸ್ ಅಂತ ಬ್ಯಾಕ್ಟೀರಿಯಾ, ಅದನ್ನು ಕೊಲ್ಲೋ ಶಕ್ತಿ ಬಾಡಿನಲ್ಲಿ ಆಟೋಮೆಟಿಕ್ಲಿ ಇದೆ. ಲೆಕ್ಕ ಹಾಕೊಳ್ರಿ. ಈಗ ಇಲ್ಲಿದೆ ಗಾಯ ಆಗಿತ್ತು, ಟಕ್ಕನ್ನು ಗಾಳಿಯಿಂದ ಬಂದಲ್ಲಿ ಕುತ್ಕೊಂಡ್ಬಿಡ್ತದೆ, ಕೊಳಿ ಆವಾಗ ಚಿಂತಾ ಇರ್ತಿದೆ. ಇಟ್ಸ್ ಲೈಕ್ ಏನೋ ಕ್ಯಾವೆಂಜಸ್ ಇದ್ದಾಗೆ. ಸೊ ಅದೇ ಇವಾಗ ನಮಗೇನು ಇಲ್ಲ ಅಂತಂದರೆ ಗಾಳಿನಲ್ಲಿ ನಾವು ಊಟ ಮಾಡೋ ಹೊತ್ತಿನಲ್ಲಿ ಒಳಗೆ ಬಾಯಲ್ಲಿ ಹೋಗ್ತದೆ, ಏನೂ ಆಗೋದಿಲ್ಲ. ಯಾಕಂದರೆ ಬಾಡಿ ಆ ರೀತಿ ಬಾಡಿ ಫೈಟ್ ಮಾಡೋಂಥ ಶಕ್ತಿ ಇದೆ. ಸೊ ಅದು ನಾವು ಕಳ್ಕೊಂಡ್ಬಿಟ್ಟಿದ್ವಿ ಮಾನಸಿಕವಾಗಿ. ಇನ್ನು ಮುಗೀತು. ಯಾಕೆಂದರೆ ವಿಜ್ಞಾನ ಹೇಳ್ತಾ ಇಲ್ಲ ಇದು ಮಾಡೋಕ್ಕಾಗ್ತದೆ ಅಂದರೆ. ಈಗ ನೋಡ್ರಿ, ಅಲೋಪತಿಕ್ ಸೈನ್ಸ್ ಇಲ್ಲ ಅಂದರೆ ನಮ್ಮ ಅಪ್ಪನ ಉಳಿತಾ ಇರಲಿಲ್ಲ, ನನ್ನ ಮಗನೂ ಉಳಿತಾ ಇರಲಿಲ್ಲ, ಎಲ್ಲ ಉಂಟು. ಬಟ್ ಗ್ಯಾಪ್ ಏನಿದೆ, ಈ ಕ್ರಾನಿಕ್ ಡಿಸೀಸ್ ಆಯಿತು ಅಂದರೆ ಲೈಫ್ ಲಾಂಗ್ ಮೆಡಿಕೇಶನ್ಸ್ ತಗೊಳ್ಬೇಕು. ಅದನ್ನು ರಿಜುವಿನೇಷನ್ ಮಾಡಿ ಆರ್ಗನನ್ನು ಆ ರೋಗದಿಂದ ಮುಕ್ತಿ ಕೊಡುವಂಥ ಸೈನ್ಸ್ ಇದುವರೆಗೂ ಡೆವಲಪ್ ಆಗಿಲ್ಲ. ಅದೇ ನಾನು ಆ ಗ್ಯಾಪನ್ನು ಈಗ ಫಿಲಪ್ ಮಾಡ್ತಿರೋದು. ಈಗ ಆ ಗ್ಯಾಪ್ ಫಿಲಪ್ ಮಾಡಬೇಕು ಅಂದರೆ, ಜನಕ್ಕೆ ಸ್ಪಂದಿಸಬೇಕು ಅಂದರೆ, ಡಾಕ್ಟರ್ಸ್ ಸ್ಪಂದಿಸಬೇಕು ಅಂತಂದರೆ ಎವಿಡೆನ್ಸ್ ಇತ್ತು ಅಂದರೆ ಆಟೋಮೆಟಿಕ್ಲಿ. ಈಗ ನಾನು ಬರೋ ಬುಕ್ ಏನೋ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಈಸ್ ಹೋಲಿನೆಸ್ ದಲೈ ಲಾಮಾ. ಅವರು ಅದನ್ನು ಎಂಡಾಸ್ ಮಾಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. 30 ವರ್ಷ ಮೇಲೆ ಇವರು ಇದನ್ನು ಅಬ್ಸರ್ವೇಷನ್ ಸ್ಟಡಿ ಮಾಡಿ ಆ ಹೀಲಿಂಗ್ ಮಾಡೋದು ಒಳ್ಳೆ ಜಿನೈನ್ ಆಗಿ ಇದಾಗಿದೆ ಅಂತ ಆ ಬುಕ್ 3 ತಿಂಗಳು ತೊಗೊಂಡ್ರು ಸ್ಟಡಿ ಮಾಡೋದಕ್ಕೆ. ಅದು ದೇ ಆರ್ ವೆರಿ ಆಲ್ ಓವರ್ ದ ವರ್ಲ್ಡ್ ಅಲ್ವಾ, ಈಸ್ ವರ್ಲ್ಡ್ ಫಿಗರ್. ಸೊ ನಾನು ಅವ್ರಿಗೆ ಕೊಟ್ಟೆ ಬುಕ್, ಕರ್ನಾಟಕ ಬಂದಿದ್ರು ಇನ್ ದ ಮಂತ್ ಆಫ್ ಜನವರಿ. ಯು ಕಾಂಟ್ ಇಮ್ಯಾಜಿನ್, ಜನವರಿಲೋ ಫೆಬ್ರವರಿಲಿ ಅವ್ರ ಟೀಮ್ ಇರ್ತಾರೆ, ಅವರು ಓದಿರ್ತಾರೆ, ಟೀಮ್ ಇರ್ತಾರೆ. ಸೊ ಅಲ್ಟಿಮೇಟ್ಲಿ ಅದಕ್ಕೆ ಫಾರ್ವರ್ಡ್ ಬರೆದಿದ್ದಾರೆ. ಫಾರ್ವರ್ಡಲ್ಲಿ ಅದಿತ್ತು. ಆಮೇಲೆ ಆ ರಿವ್ಯೂ ಹೇಗಿತ್ತು? ಅನ್ಥಿಂಕಬಲ್ ರಿವ್ಯೂ ಕೊಟ್ಟಿದ್ದಾರೆ ಫಾರ್ವರ್ಡ್. ಯು ಕಾಂಟ್ ಇಮ್ಯಾಜಿನ್. ಹೇಳಿ ನನ್ನ ಆಡಿಯನ್ಸಿಗೆ ಎಲ್ಲಿ ಸಿಗುತ್ತೆ, ಎಲ್ಲಿ ತಗೋಬೇಕು ಅದನ್ನು? ಈಗ ಪ್ರಿಂಟಾಗಿ ಹೊರಗೆ ಬರೋದಕ್ಕೆ ಇನ್ನೂ ಸ್ವಲ್ಪ ಇದಿದೆ. ಅದು ಪ್ರಿಂಟಿಂಗ್ ಇದರಲ್ಲಿ ಮ್ಯಾಕ್ಸಿಮಮ್ ಒಂದು 15 ದಿನದಲ್ಲಿ ಬಂದ್ಬಿಡ್ತದೆ. ಅಮೆಝಾನಲ್ಲಿ ಸಿಗುತ್ತೆ. ಈ ಎಪಿಸೋಡ್ ಹೋಗೋಷ್ಟರಲ್ಲಿ ಬಂದ್ಬಿಡುತ್ತೆ ಸರ್. ಅಮೆಝಾನಲ್ಲಿ ಸಿಗುತ್ತೆ, ನಮ್ಮ ಆಫೀಸಲ್ಲೂ ಸಿಗುತ್ತೆ. ಆಮೇಲೆ ಎಲ್ಲ ಏರ್ಪೋರ್ಟ್ಸು ಅಲ್ಲಿ ಇಲ್ಲಿ ಇಟ್ಸ್ ಡಿಪೆಂಡ್ ಅಪಾನ್ ಇದು. ಇಂಪಾರ್ಟೆಂಟ್ ಈಗೆಲ್ಲ ಆನ್ಲೈನ್. ಸರಿ. ಆಮೇಲೆ ವರ್ಲ್ಡ್ ವೈಡ್ ಇದಿದೆ ಅದು. ಸರ್, ಈ ಪೈಲ್ಸು, ಫಿಶರ್ ಕಟ್ಟು, ಸೊ ಈ ಎಲ್ಲ ಸಮಸ್ಯೆ, ಕಾನ್ಸ್ಟಿಪೇಷನ್ ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ ಮುಜುಗರ ಸರ್. ತುಂಬ ಜನ ಹೇಳ್ಕೊಳ್ಳೋದೇ ಇಲ್ಲ. ಸೊ ಅದನ್ನು ನಮ್ಮ ಬಾಡಿ, ನಮ್ಮ ಆರ್ಗನ್ನು, ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಂತ ತುಂಬ ಜನ ಕನ್ಸಿಡರೇ ಮಾಡಲ್ಲ. ವೆರಿ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಲ್ಲ. ಬಟ್ ನಿಮ್ಮ ಹತ್ರ ಇದೆಲ್ಲ ಈ ನಾಚಿಕೆ ಗೀಚಿಕೆ, ಊರಿಂದ ಆಚಿಕೆ ಅಂತಾರಲ್ಲ, ಸೊ ಇದನ್ನೆಲ್ಲ, ಈ ಹೆಸಿಟೇಷನ್ ಎಲ್ಲ ಬಿಟ್ಟು ಹಾಕಿ ನಿಮ್ಮ ಹತ್ರ ಬರೋದಕ್ಕೆ ಏನು ಹೇಳ್ತೀರಾ ಅವರಿಗೆ? ಒಂದು ಹೇಳ್ತೀನಿ, ಎಸ್ಪೆಷಲಿ ಹೆಲ್ತ್ ಇಶ್ಯೂ ಇತ್ತು ಅಂದರೆ ಹೆಸಿಟೇಷನೇ ಇರೋದಿಲ್ಲ, ಸ್ಟ್ರೈಟ್ ಹೇಳ್ತಾರೆ. ಈವನ್ ಯು ಕಾಂಟ್ ಇಮ್ಯಾಜಿನ್ ಮೆನಿ ಥಿಂಗ್ಸ್. ಇದನ್ನು ನೀವು ಕೋಟ್ ಮಾಡಿದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ಸ್ ಇತ್ತು ಅಂತಂದರೆ ಫೀಮೇಲ್ಸ್ ಡೈರೆಕ್ಟಾಗಿ ಹೇಳ್ತಾರೆ, ನಮ್ಮ ಹಸ್ಬೆಂಡ್ಗೆ ಈ ಪ್ರಾಬ್ಲಮ್ ಇದೆ, ಏನು ಸರಿಯಾಗಿ ಇದು ಮಾಡಬೇಕು ಅಂತ ಡೈರೆಕ್ಟಾಗಿ ಹೇಳ್ತಾರೆ. ಇದರಲ್ಲಿ ಹೆಲ್ತ್ ಈಸ್ ಎ ವೆಲ್ತ್. ಸೊ ಆದ್ದರಿಂದ ಏನಕ್ಕೂ ನಾಚಿಕೆ ಪಟ್ಕೊಳ್ಳಲ್ಲ. ಈಗ ನೋಡ್ರಿ, ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಅವರ ಹಸ್ಬೆಂಡ್ ಬಂದರು,
ಸೊ ಜನ ಎಲ್ಲ ತುಂಬ ನೋಡಿಬಿಟ್ರು, ಏನು ವೆಯ್ಟ್ ಮಾಡೋದು ಅದೆಲ್ಲದನ್ನ. ಅವ್ರಿಗೆ ಡಯಾಬಿಟೀಸ್ ಇತ್ತು. ಸೊ ಇಷ್ಟೆಲ್ಲ ಜನ ಬಂದಿದ್ದಾರೆ ಅಂದರೆ ನನ್ನ ಹೆಂಡತಿ ವಿಷಯ ಯಾಕೆ ಕೇಳಬಾರ್ದು ಅಂತ ಅವರ ಮಿಸ್ಸಸ್ ಕೇಳಿದರು. 1 ವರ್ಷದಿಂದ 44 ಇಯರ್ ಓಲ್ಡ್ ಲೇಡಿ ನಿಪ್ಪಲ್ಲಿ ಡಿಸ್ಚಾರ್ಜ್ ಆಗ್ತಾಯಿತ್ತು. ಎಲ್ಲ ಹಾಸ್ಪಿಟ್ಲಲ್ಲೂ ಇದು ಮಾಡಿದ್ದಾರೆ. ಈಸ್ ಅ ವೆರಿ ವೆಲ್ ಆಫ್ ಫ್ಯಾಮಿಲಿ, ಏನೂ ಆಗಲಿಲ್ಲ. ನಮ್ಮಲ್ಲಿ 1 ವಾರಕ್ಕೆ ನಾನು ಬರ್ಕೊಟ್ಟೆ, ನಮ್ಮ ಡಾಕ್ಟ್ರ್ ಟ್ರೀಟ್ ಮಾಡಿದರು. 1 ವಾರಕ್ಕೆ ಕ್ಲಿಯರ್ ಆಗಿದೆ ಅಂತ ವಾಟ್ಸಪ್ಪಲ್ಲಿ ಬರೀತಾರೆ. ಅದನ್ನು ಅವರು ಶಬ್ದಾವಳಿ ನೋಡ್ರಿ, ನಾನು ಈಗ ಮೊಬೈಲ್ ಓಪನ್ ಮಾಡಿ ಹೇಳ್ತೀನಿ. ಸೊ ಎಷ್ಟು ಇದಿದೆ ಅಂತಂದರೆ ನೋಡಿ, ಇದು 10ನೇ ತಾರೀಕು ಮಾರ್ಚ್ ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಸರ್. 1 ಇಯರ್ ಪ್ರಾಬ್ಲಮ್ ಓನ್ಲಿ 1 ವೀಕಲ್ಲಿ ಕ್ಲಿಯರ್ ಆಗಿದೆ ಸರ್. ವಿತ್ ನಮ್ಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿರೋದು ಎಲ್ಲ ಕಳಿಸಿ ಟ್ರೀಟ್ಮೆಂಟ್ ತೊಗೊಂಡಿರೋದು 2/3/26 ಅಂದರೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ವೆರಿ ರೀಸೆಂಟ್, ಜಸ್ಟ್ ಲಾಸ್ಟ್ ಮಂತ್. ಸೊ ಇನ್ನೊಂದು ಕೆರೆಟೋಕೋನಸ್ ಅಂತ ಐ ಪ್ರಾಬ್ಲಮ್, ಅದು ಅವರಪ್ಪನೂ ಡಯಾಬಿಟಿಸ್ ಬಂದರು. ಯಾಕಂದ್ರೆ ಡಯಾಬಿಟಿಸ್ ಮುಕ್ತಿ ಆಗ್ಬೇಕಂದ್ರೆ ಎಲ್ಲ ಏನು ಭಯಂಕರ ಜನ ಬರ್ತಾ ಇದ್ದಾರೆ. ಸೊ ಅವ್ರು ಬಂದಾಗ ಅವರು ನೋಡಿದರು. ಆಮೇಲೆ ಮಗಳದ್ದು ಹೇಳಿದರು, ಈ ರೀತಿ ಹೈ ಡಿಸಾರ್ಡರ್ ಇದೆ ಸರ್ ಅಂತ. ಅದನ್ನು ಜೆನೆಟಿಕಲ್ ಡಿಸಾರ್ಡರ್ ಅಂತಾರೆ. ಸೊ ಅವರಿಗೆ 2016 ಬಂದಿರೋದು, ಈಗ 29 ವರ್ಷ ಅವ್ರ ಲೇಡಿ. ಆಮೇಲೆ ಇಂಜಿನಿಯರ್, ಅವರು ಲೆಕ್ಚರರ್ ಆಗಿದ್ದಾರೆ ಈಗ. ಸೊ ಅವರಿಗೆ ಯಾವ ರೀತಿ 15 ದಿನ ರಿಸಲ್ಟ್ ಬಂದಿದೆ ಅಂತ ಅವರ ಭಾಷೆನಲ್ಲಿ ನೋಡ್ರಿ. ಅದು ಖುಷಿ ಆಯ್ತು. ಏನು ಗೊತ್ತಾ, ಯಾವಾಗಲೂ ಅಷ್ಟೇ ಸ್ಪಂದಿಸಬೇಕು ಅಂತಂದರೆ ನ್ಯಾಚುರಲ್ ಇತ್ತು ಅಂತಂದರೆ ಜನಕ್ಕೆ ಅವಾಗ ಏನಿದೆ ಅಂತ ಗೊತ್ತಾಗ್ತದೆ. ಇವರ ಹೆಸರು ಏನಿವೆ ಹೆಸರು ಹೇಳೋದಿಲ್ಲ, ಬೇಡ. ಹಾಯ್ ಸರ್, ಮೈ ನೇಮ್ ಈಸ್ ಸೋನ್ಸೋ. ಮೈ ಪೇರೆಂಟ್ಸ್ ಹ್ಯಾಡ್ ಮೆಟ್ ಯು ಆನ್ 6th March ರಿಗಾರ್ಡಿಂಗ್ ಮೈ ಫಾದರ್ಸ್ diabetes treatment and my keratoconus treatment. Tomorrow afternoon will be my last dose. I have improved vision and less visual discomfort, especially at night time. My vision is not completely healed, but has definitely improved. ವಾವ್. I was taking the cardiovascular ಎಲ್ಲ ಇದ್ದಾರೆ. ಆಮೇಲೆ ಡ್ರೈ ಐಸ್ನ ಕ್ಲಿಯರ್ ಆಗಿದೆ. ಇವರು ಮತ್ತೆ ನಾನು ಹೇಳಿದೆ ಕಾಲ್ ಬ್ಯಾಕ್ ಅಂತ ಕಾಲ್ ಮಾಡಿದರು. ಅವಾಗೆಲ್ಲ ಹಿಸ್ಟ್ರಿ ತೊಗೊಂಡೆ, ಕೇಸ್ ಹಿಸ್ಟ್ರಿ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸು ಯಾವ ರೀತಿ ಮಾಲಿಕ್ಯುಲರ್ ಲೆವೆಲಲ್ಲಿ, ಸೆಲ್ಯುಲಾರ್ ಲೆವೆಲಲ್ಲಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಆ ಬುಕ್ ಓದ್ಬಿಟ್ರೆ ಎಲ್ಲ ಡಿಸೀಸ್ದು ಬಟ್ಟೆ ಬಿಚ್ಚಾಕಿದ್ದೀನಿ. ಓ ಇಷ್ಟೇನಾ ಇಷ್ಟೇನಾ ಇಷ್ಟೇನಾ, ಸೊ ದಟ್ ಅವರಿಗೆ 50% ರೋಗ ಆಟೋಮೆಟಿಕ್ಲಿ ಓದ್ತಾನೆ ಕ್ಲಿಯರ್ ಆಗೋಗ್ತದೆ. ಓಕೆ ಸರ್, ಈಗ ನಾನ್ ವೆಜ್ ಪ್ರಿಯರಿಗಂತೂ ಪೈಲ್ಸ್ ಅನ್ನೋದು ಒಂಥರ ದುಶ್ಮನ್, ಶತ್ರು ಇದ್ದಂಗೆ. ಅದು ಈ ಕಡೆ ನಾನ್ ವೆಜ್ ಬಿಡೋಕ್ಕಾಗಲ್ಲ, ಈ ಕಡೆ ನಾನ್ ವೆಜ್ ತಿಂದರೆ ಈ ಪ್ರಾಬ್ಲಮ್ ಬೇರೆ. ಸೊ ಹೆಂಗೆ ಮೇಂಟೈನ್ ಮಾಡಬೇಕು? ನೋಡಿ ನಾನು ಹೇಳ್ತೀನಿ, ಈಗ ನಾನು ನಾನ್ ವೆಜ್ ಪ್ರಿಯ. ನಾನಂತೂ ಐ ಡೋಂಟ್ ಹೆಸಿಟೇಟ್ ಟು ಸ್ಪೀಕ್, ನಾನೇನು ಅಂತ ಅರ್ಥ ಐತಲ್ಲ. ಈಗ ನೋಡಿ, ಇವತ್ತು 26ನೇ ದಿನ ಊಟ ಮಾಡಿಲ್ಲ ನಾನು. ನಾನ್ ವೆಜ್ ತಿಂದಿಲ್ಲ, ನಾನ್ ವೆಜ್ ಎಲ್ಲ ಏನು ಊಟನೇ ಮಾಡಿಲ್ಲ, ಬರೀ ಕೋತಿ ಆಹಾರ. ಓನ್ಲಿ ಅನ್ಕುಕ್ಡ್ ಡಯಟ್, ಸಲಾಡು, ಇದು ಅದು. ನಾವು ಏನು ಹೇಳಿದ್ರೆ ಮನಸ್ಸಿಗೆ ಸ್ಟ್ರಾಂಗ್ ಮೈಂಡ್ ಇರಬೇಕು. ಇಲ್ಲ ನಾನು ನಾನ್ ವೆಜ್ ತಿನ್ಬೇಕು, ಸಲಾಡ್ ಇಷ್ಟು ತಿನ್ನಬೇಕು, ಸೊಪ್ಪಿನ ಪಲ್ಯ ಹಿಂಗೆ ತಿನ್ನಬೇಕು, ತರಕಾರಿ ಪಲ್ಯ ಈಗ ಸಿಗುತ್ತೆ ಅಂತ ಡೈಲಿ ತಿನ್ನೋಕ್ಕಿಡ್ತು ಅಂದರೆ ಪಾಪ ಆ ಶರೀರಕ್ಕೆ ಆ ಶಕ್ತಿ ಇಲ್ಲ ಅಷ್ಟು ಡೈಜೆಷನ್ ಮಾಡ್ಕೊಡೋದಕ್ಕೆ. ಸೊ ಆದ್ದರಿಂದ ಮೋಸ್ಟ್ ಇಂಪಾರ್ಟೆಂಟ್ ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾಕೆ ತಿನ್ನಬೇಕು ಅಂತ ಅನ್ನೋದನ್ನು ಸ್ಟ್ರಕ್ಚರ್ ಮಾಡ್ಕೊಂಬಿಡ್ಬೇಕು ನಾವು. ಅಲ್ಟಿಮೇಟ್ಲಿ ಎಂಜಾಯ್ ಮಾಡೋದು ತಿನ್ನಬೇಕು, ನಮ್ಮ ಬಾಡಿನ ಹಾಳು ಮಾಡ್ಕೊಳ್ಳೋದು ತಿನ್ನಬಾರ್ದು. ಈ ಕೆಲವರು ಇದರಲ್ಲಿ ನೋಡಿದ್ದೀನಿ, ಯಾವುದು ಬೀಗ್ರೂಟ್ಗಳಲ್ಲಿ ಎಂದೂ ತಿನ್ಲಿಲ್ವೇನೋ ಅಷ್ಟು ತಿಂತಾರೆ. ಯಾಕಂದ್ರೆ ಮನೇಲೂ ತಿಂದಿದ್ದಾರೆ, ಏನೋ ಸಮಥಿಂಗ್ ಅವರಿಗೆ. ಈಗ ನೋಡ್ರಿ, ಒಂದು ತಮಾಷೆ ಹೇಳ್ತೀನಿ, ಇದನ್ನು ಶೇರ್ ಮಾಡ್ಕೊತೀನಿ. ಐ ವಾಸ್ ಇನ್ ಡಯಟ್ ಅಲ್ವಾ, ಒಂದು ಯಾರೋ ವೆರಿ VIP ಮುಸ್ಲಿಂ ಫ್ಯಾಮಿಲಿದು ಮದುವೆ ಇತ್ತು ಪ್ಯಾಲೇಸಲ್ಲಿ, ಪ್ಯಾಲೇಸ್ಕೊಂಡು ವೆರಿ ಬಿಗ್ ಬಿಲ್ಡರ್. ಸೊ ನಾನು ಎಲ್ಲ ನಮ್ಮ ಅಲ್ಲೆಲ್ಲ ಲೇಡೀಸ್ಗೆ ಬೇರೆ ಜೆಂಟ್ಸ್ಗೆ ಬೇರೆ. ಸೊ ನನ್ನ ವೈಫು ಮತ್ತು ನಮ್ಮ ಅತ್ತೆಯವರೆಲ್ಲ ಹೋದರು. ನಾನು ಇಲ್ಲ, ನನಗಿದ್ರು ಡಯಟ್. ಆದರೂ ಒಳಗಡೆ ಒಂದು 5-10 ನಿಮಿಷ ಆದಮೇಲೆ ಒಳಗೆ ಹೋದೆ, ಪ್ಯಾಕ್ ಆಗೋಗಿತ್ತು. ನೋಡಿದೆ ಐಟಮ್ಸ್ ಎಲ್ಲನೂ, ಒಂದು ಚೇರ್ ಖಾಲಿತ್ತು, ಕೇಳಿದೆ ಕುತ್ಕೊಳ್ಬೋದಂತ. ಕುತ್ಕೊಂಡಿತ್ತಂದ್ರು, ಸ್ವಲ್ಪ ತಿಂದೆ, ಎಂಜಾಯ್ ಮಾಡಿದೆ, ಅಷ್ಟೇ ಮುಗೀತು. ಮತ್ತು ನೆಕ್ಸ್ಟ್ ಡೇ ಏನು ಕೋತಿ. ವಾಟ್ ಐ ವಾಂಟ್ ಟು ಸೇ ಇಸ್ ವಿ ಶುಡ್ ಕಂಟ್ರೋಲ್ ಅವರ್ ಮೈಂಡ್. ಆಮೇಲೆ ಅದಕ್ಕೂ ಖುಷಿ ಕೊಡಬೇಕು. ಮೈಂಡಿಗೆ ಖುಷಿ ಕೊಟ್ಟರೆ ಬಾಡಿಗೆ ಖುಷಿ ಕೊಟ್ಟಂಗೆ ಆಗ್ತೈತೆ. ಆ ಮೈಂಡಿಗೆ ನಾವು ಖುಷಿ ಕೊಡಲಿಲ್ಲ ಅಂದರೆ
ಆಟೋಮೆಟಿಕ್ಲಿ ನೆಗೆಟಿವ್ ಎನರ್ಜಿ ಆಗ್ತದೆ. ಓಕೆ, ಅದಕ್ಕೆ ಯಾವಾಗಲೂ ಖುಷಿಯಾಗಿರೋದನ್ನು ಕಲಿಬೇಕು. ಸರಿ. ಈ ಬ್ಯಾಲೆನ್ಸ್ ಮಾಡೋದು ಹೆಂಗೆ ಸರ್ ಹಾಗಾದ್ರೆ? ಏನೂ ಇಲ್ಲ, ಏನು ಗೊತ್ತಾ, ಎಲ್ಲ ಇರಬೇಕು ಐಟಮ್ಸ್. ಒಂದು ಸ್ವಲ್ಪ ತಿನ್ನಬೇಕು. ನಾವೆಲ್ಲ ಹಾಸ್ಟೆಲಲ್ಲಿ ನಾನ್ ವೆಜ್, ನಮ್ಮದು ಇದು ವೆಜ್ಜು ನಾನ್ ವೆಜ್ ಇತ್ತು. 1-2 ಪೀಸ್ ಕೊಡ್ತಾಯಿದ್ರು. ಒಂದಿನ ಮಟನ್ನು, ಒಂದಿನ ಚಿಕನ್, ಒಂದಿನ ಫಿಶು, ಒಂದಿನ ಎಗ್, ಒಂದಿನ ಪ್ಯೂರ್ ವೆಜಿಟೇರಿಯನ್, 1-2 ದಿನ ಪ್ಯೂರ್ ವೆಜಿಟೇರಿಯನ್. ಆ ರೀತಿ ಇಟ್ಕೊಳ್ಬೇಕು. ಒಂದು ಕಟೋರಿ ಇಟ್ಕೊಬೇಕು. ಈಗ ಜಾಪನೀಸ್ ಆಗೇ ತಿನ್ನೋದು ಎಲ್ಲ ಸಣ್ಣ ಪ್ಲೇಟು, ಸಣ್ಣ ಕಟೋರಿ, ಕಪ್ಗಳು. ಅವಾಗ ಏನಾಗ್ತದೆ, ಕಂಟ್ರೋಲ್ ಆಗ್ತದೆ. ನೀವು ದೊಡ್ಡ ಪ್ಲೇಟ್ ಇಟ್ಕೊಂಡ್ರೆ ಅನ್ಕಂಟ್ರೋಲ್ಡ್ ಇರುತ್ತೆ. ಪೈಲ್ಸ್ ನಂತಹ ಸಮಸ್ಯೆ ಇರೋರಿಗೆ ಅಡುಗೆ ಮನೆಯಲ್ಲಿ ಏನು ತುಂಬ ರಾಮಬಾಣ ಅಂತಾರ? ಏನಂದರೆ ಫಸ್ಟು ಕೋಸಂಬರಿ, ಆಮೇಲೆ ಸಲಾಡು, ಬೆಂಡೆಕಾಯಿ ಪಲ್ಯ, ದಂಟು ಸೊಪ್ಪು ಪಲ್ಯ, ಅದು ರಾಮಬಾಣ. ಮೂಲಂಗಿ ಸರ್? ಆ ಮೂಲಂಗಿ, ಎನಿಥಿಂಗ್ ಏನೋ ಫೈಬರ್ ಜಾಸ್ತಿ ಇರಬೇಕು. ಬಟ್ ಏನೇ ಆದ್ರೂ ವಿತೌಟ್ ನನ್ನ ಮೆಡಿಕೇಶನ್ ಅದು ಆಗಲ್ಲ ಅಂತ ನಾನು ಹೇಳ್ತೀನಿ. ಯಾಕಿದ್ದು ಹೇಳ್ತಾ ಇದ್ದೀನಿ ಅಂದರೆ, ಕೆಲವೆಲ್ಲ ಟ್ರೈ ಮಾಡ್ತಾರೆ, ಬಂದು ಮೃದುವಾಗಿ ನಾನು ಬೈತಾರೆ. ಏನು ಸರ್ ನೀವೆಲ್ಲ ಹೇಳ್ಬಿಟ್ರೆ ನಾವೆಲ್ಲ ಟ್ರೈ ಮಾಡಿದ್ರೆ ಏನೂ ಆಗಲ್ಲ. ನೋಡಮ್ಮ, ನಾನು ಹೇಳೋದು ಜನರಲ್ ಪ್ರಿನ್ಸಿಪಲ್ಸ್ ಹೇಳ್ತೀನಿ. ಅದ್ರ ಬಗ್ಗೆ ನನ್ನ ಮೆಡಿಸಿನ್ ಬಗ್ಗೆ ನನಗೆ ಮಾತಾಡೋಕೆ ನಂಗೆ ನಾಚಿಕೆ ಆಗ್ತೈತೆ. ಅದೊಂಥರ ಮಾರ್ಕೆಟಿಂಗ್ ಟೈಮ್ ಆಗುತ್ತೆ. ನಾನು ವಿಜ್ಞಾನ ಹೇಳ್ತೀನಿ. ಸೊ ಅದನ್ನು ಉಪಯೋಗಿಸ್ಕೊಳ್ಳೋರು ನೀವು. ಇಲ್ಲಾಂದರೆ ನಂದು ಇದಿದೆ ಮೆರಿಕಲ್ ಡ್ರೈನ್ಸಲ್ಲಿ ಕಾರ್ಡಿಯೋವ್ಯಾಸ್ಕ್ಯುಲರ್, ಇದು ತೊಗೊಳ್ರಿ ಅದು ತೊಗೊಳ್ರಿ, ನಾನು ಐ ನೆವರ್ ಸ್ಪೀಕ್. ನನಗೆ ಆತ್ಮದಲ್ಲಿ ಅದು ದುಃಖ ಅನಿಸಲ್ಲ. ಓಕೆ, ಒಂದಿಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಅದು ಜೆನ್ಯೂನೋ ಸುಳ್ಳೋ ಅಥವಾ ಯಾರೋ ಹೇಳಿ ಮಾಡಿಸಿದ್ದೋ, ದಟ್ ಈಸ್ ಸೆಕೆಂಡರಿ, ಐ ಡೋಂಟ್ ನೋ. ಬಟ್ ಕೇಳೋದು ನನ್ನ ಧರ್ಮ, ನಾನು ಕೇಳ್ತಾ ಇದ್ದೀನಿ. ನಾನು ತಗೊಂಡೆ, 1 ವರ್ಷ ತಗೊಂಡೆ, 2 ವರ್ಷ ತಗೊಂಡೆ, ರಿಸಲ್ಟೇ ಬರಲಿಲ್ಲ ಅಂತ ಇರ್ತಾರೆ. ಅವ್ರಿಗೆ ಏನು ಹೇಳ್ತೀರಿ? ಒಂದು, ಈಗ ನನಗೆ ಗೊತ್ತಿಲ್ಲ 5 ನಿಮಿಷ ಬದುಕಿರ್ತೀನಿ ಅಂತ, ಎಲ್ರಿಗೂ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಅದಕ್ಕೇ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಕಂಟ್ರೋಲ್ ಆ್ಯಕ್ಟಲ್ಲಿ ಹೇಳುತ್ತೆ, ಯು ಆರ್ ನಾಟ್ ಸಪೋಸ್ ಟು ಗಿವ್ ಎನಿ ಪ್ರಾಮಿಸ್. ನೀವು ಯಾರಿಗೂ ಪ್ರಾಮಿಸ್ ಕೊಡೋಂಗಿಲ್ಲ. ಅವ್ರಿಗಾಗಲ್ಲ. ನಾನು ಮೊದಲೇ ಹೇಳ್ಬಿಡ್ತೀನಿ, 15 ದಿನ ತೊಗೊಳ್ರಿ, ಆಯಿತು ಅಂದರೆ ತೊಗೊಳ್ರಿ, ಮತ್ತೆ ತೊಗೊಳಕ್ಕೆ ಹೋಗ್ಬೇಡ್ರಿ, ಇಟ್ಸ್ ವೇಸ್ಟ್ ಆಫ್ ಮನಿ ಅಂತ ಹೇಳ್ತೀನಿ ನಾನು. ಐ ನೆವರ್ ಸೇ ದಟ್ ನಿಮ್ಗೆ ಆಗುತ್ತೆ ನಾನು ಹೇಳೋದೇ ಇಲ್ಲ. ಫಸ್ಟ್ ಮಂತ್ ಬರ್ತಾರೆ, ಮೃದುವಾಗಿ ಮಾತಾಡ್ತೀನಿ. ನೆಕ್ಸ್ಟ್ ಮಂತ್ ನನಗೆ ಭೇಟಿ ಮಾಡೋಕ್ಕೆ ಬಂದಾಗ ತೊಗೊಳಕ್ಕೆ ಹೋಗ್ಬಿಟ್ರಿ ಅಂತಂತೀನಿ. ಏನು ಸರ್ ನೀವು ತೊಗೊಳಕ್ಕೆ ಹೋಗಿ, ಹಾಂ ವರ್ಕಲ್ಲಿ ವೈ ಯು ಆರ್ ವೇಸ್ಟಿಂಗ್ ಯುವರ್ ಮನಿ? ಡೈರೆಕ್ಟ್ ನಾನು ಸಿ, ನನಗೆ ನರಳೋರಿಗೆ ಜೀವ ಖುಷಿ ಕೊಡೋದಕ್ಕೆ ನನ್ನ ಇದು, ಅವರು ಏನೂ ಅದರಲ್ಲಿ ಆಗಲಿಲ್ಲ, ಯಾಕೆ ತೊಗೊಳ್ಬೇಕು? ಅದು ಅದಕ್ಕೆ ನಾನು ಹೇಳ್ತಾರೆ. ಅದಕ್ಕೆ ಮೇನ್ ರೀಸನ್ ಡಯಟಾ ಸರ್? ಡಯಟ್ ಸರಿಯಾಗಿ ಹಂಗಲ್ಲ, ಆಹಾರ ಪದ್ಧತಿ ಭಾರಿ ಡಯಟ್ ಏನೇನು ಪದ್ಧತಿ, ಅದೇ ಅದೇ ಇಷ್ಟು ಸಾಲ್ಟು ಮಜಾ ಮಾಡೋದು, ಎಣ್ಣೆನಲ್ಲಿ ಹುರ್ಕೊಂಡು ತಿನ್ನೋದು ಅವೆಲ್ಲ ಇಲ್ಲ, ಆಗಲ್ಲ. ನಾನೇನು ಬರ್ದಿದ್ದೀನಿ, ನಾನು ಫಸ್ಟ್ ನೋಡ್ರಿ, ನನ್ನ ಲೆಕ್ಚರು ನೀವು ಬಂದು ಒಂದ್ಸರಿ ನೋಡಿದ್ರಲ್ಲ, ಫಸ್ಟ್ ಇದು ಹೇಳ್ಬಿಡ್ತೀನಿ. ನನ್ನ ಭೇಟಿ ಮಾಡೋಕ್ಕೆ ಬಂದಿದ್ದಿನ ನಮ್ಮ ಡಾಕ್ಟರ್ಸೇ ಟ್ರೀಟ್ ಮಾಡೋದು. ನಾನು ಐ ಆಮ್ ನಾಟ್ ಸಪೋಸ್ ಟ್ರೀಟ್, ಐ ಆಮ್ ನಾಟ್ ಟ್ರೀಟಿಂಗ್. ಸೊ ಡೈರೆಕ್ಟ್ ಹೇಳ್ತೀನಿ, ಫಸ್ಟ್ ಸೆಂಟೆನ್ಸ್ ಇದೇ ಹೇಳ್ತೀನಿ, ಫಸ್ಟ್ ನಿಮ್ಮ ಬಾಡಿದಲ್ಲಿ ನೀವು ನಂಬಿಕೆ ಇಟ್ಕೊಳ್ರಿ. ಎರಡನೇದು, ನಾನು ಬರೆದಿರೋದ್ರಲ್ಲಿ ಕರೆಕ್ಟಾಗಿ ಆಹಾರ ಪದ್ಧತಿ ಮಾಡೋಂಗಿತ್ತಂದರೆ ನಾನು ತೊಗೊಳ್ರಿ. ಆಮೇಲೆ ಮ್ಯಾಕ್ಸಿಮಮ್ ನಂದು ರಿಸಲ್ಟ್ ಬರೋದಕ್ಕೆ 15 ದಿನ, 15 ದಿನದೊಳಗೆ ಮಾಡಲಿಲ್ಲ ತೊಗೊಳಕ್ಕೆ ಹೋಗ್ಬಿಡ್ರಿ ಅಂತ ಹೇಳ್ತೀನಿ. ಸೊ ಆದ್ದರಿಂದ ಪಾಪ ಅವ್ರಿಗೆ ಏನೋ, ಸಿ ಇನ್ ದ ವರ್ಲ್ಡ್ ನೋ ಬಡಿ ಕ್ಯಾನ್ ಸೇ ದಟ್ ನಾನು ಇದು ಮಾಡ್ತೀನಿ ಅಂತ, ಅದು ಹೇಳೋದು ತಪ್ಪೋದು. ಅದು ಕರೆಕ್ಟ್, ಒಳ್ಳೆ ಕ್ವಶನ್. ಯು ಆರ್ ರಿಯಲಿ, ಇಟ್ ಇಸ್ ರಿಯಲಿ ವೆರಿ ಹಾರ್ಶ್ ಕ್ವಶನ್. ನ್ಯೂ ಟ್ರೂತ್ ವಾಟ್ ಐ ಆಮ್ ಸೇಯಿಂಗ್ ಇಸ್, ಈಗ ನಾನು ಲೆಕ್ಚರ್ ಕೊಡೋದು ಗೊತ್ತಿಗೆ ಜನಕ್ಕೆ. ಈಗ ನೋಡ್ರಿ, 80 ಜನ ರಿಜಿಸ್ಟರ್ ಮಾಡಿರ್ತಾರೆ, 120 ಜನ ಆಗಿರ್ತಾರೆ ನಾನು ಲೆಕ್ಚರ್ ಕೊಡೋ ಮೇಲೆ. ಯಾಕಂದ್ರೆ ಎಲ್ರಿಗೂ ಸ್ಪಂದಿಸ್ತಾರೆ, ಎಸ್ ಇದು, ಆಮೇಲೆ ರಿಸಲ್ಟ್ಸ್ ತೋರಿಸ್ತೀನಿ. ಅದು ಏನು ಓಲ್ಡದಲ್ಲ, ಜಸ್ಟ್ ಅದೇ ತಿಂಗಳದ್ದು ರಿಸಲ್ಟ್ಸ್ ತೋರಿಸ್ತೀನಿ, ಹೆಂಗಿದ್ರು ಹೆಂಗಾಗಿದ್ದಾರೆ ಅಂತ. ಓಕೆ, ದರ್ ಈಸ್ ಒನ್ ಮೋರ್ ಕ್ವೆಶನ್. ನಾವು ಒಂದು ರೀಲ್ ಮಾಡಿದ್ವಿ, ಒಬ್ಬ ಮನುಷ್ಯ ಎಷ್ಟು ನೀರು ಕುಡಿಬೇಕು ಅಂತ. 40 ಲಕ್ಷ ಜನ ನೋಡಿದ್ದಾರೆ ಅದನ್ನ 1 ತಿಂಗಳಲ್ಲಿ. 4 ಮಿಲಿಯನ್ಸ್. ಯಾಕಂದ್ರೆ ನಾನು ನ್ಯೂಡಾಗಿ ಡೈರೆಕ್ಟ್ ಹೇಳಿದೆ. ಸೊ ಕಮೆಂಟ್ಸು ಅಷ್ಟೇ ಹಾಗೆ ಇದೆ, ನ್ಯೂಡ್ ಆಗಿದೆ, ಆಮೇಲೆ ತುಂಬ ಕ್ರಿಟಿಸೈಸ್ ಥರ ಇದೆ, ಅಥವಾ ಬ್ಯಾಲೆನ್ಸ್ ಥರ ಇದೆ, ಕರೆಕ್ಟಾಗಿ ಹೇಳಿದ್ರು ಅನ್ನೋ ಥರ ಇದೆ. ನೀವು ಅದರಲ್ಲಿ ಏನು ಹೇಳಿದ್ರಿ ಅಂತಂದರೆ, ನಿಮಗೆ ಬಾಯಾರಿಕೆ ಆದಾಗ ನೀರು ಕುಡಿಬೇಕು ಅನ್ನೋ ಆನ್ಸರ್ ಅಷ್ಟೇ. ಅದನ್ನು 40 ಲಕ್ಷ ಜನ ನೋಡಿದ್ದಾರೆ. ಬಟ್ ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಮೆಂಟ್ ನನಗನ್ಸಿದ್ದು, ಅರ್ಜುನ್ ನಾಯ್ಡು ಅಂತ ಕೇಳ್ತಾರೆ ಸರ್. ಒಬ್ಬೊಬ್ಬ ವೈದ್ಯರು ಒಂದೊಂದು ಥರ ಹೇಳ್ತಾರೆ, ಯಾರನ್ನ ಕೇಳೋದು ಅಂತ ಹೇಳಿ. ಈಗ ಸಿ, ಯಾರನ್ನ ಕೇಳೋದು ಬೇಡ, ಅವರು ಪ್ರಾಣಿಗಳು ನೋಡಲಿ. ನಾವು ಒಂದು ಪ್ರಾಣಿನೇನೆ. ಪ್ರಾಣಿ ಏನು, ಅದಕ್ಕೆ ಬೆಳಗ್ಗೆ ಎಷ್ಟು ಕುಡಿಬೇಕು, ಮಧ್ಯಾಹ್ನ ಹಿಡಿದು ಇದ್ದಿರ್ತಾರ, ಬಾಯಾರಿಕಾದಾಗ ಕುಡಿತದೆ ಬೇಕು ಅಂತ. ಆ ರೀತಿ ನಾವು ಪ್ರಾಣಿಗಳು ಹೆಂಗಿತ್ತು ಅಂದರೆ, ಪ್ರಾಣಿಗಳು ಊಟ ಜಾಸ್ತಿ ಆಯಿತು ಅಂತ ತಿನ್ನಕ್ಕೆ ಹೋಗಲ್ಲ, ಮುಟ್ಟಕ್ಕೂ ಹೋಗಲ್ಲ. ಈಗ ಟೈಗರು ಮುಂದೆ ಇದು ಏನೋ ಜಿಂಕೆ ಬಂದ್ರು ಮುಟ್ಟಕ್ಕೆ ಹೋಗಲ್ಲ, ಹೊಟ್ಟೆ ಸಿಗಲಿಲ್ಲ ಅಂದರೆ. ನಮ್ಮ ಮನುಷ್ಯರು
ಹೊಟ್ಟೆ ಹಸಿಲಿಲ್ಲ ಅಂದರೂ ಬಿಡೋದಿಲ್ಲ. ಎಸ್. ಈಗ ಹಸಿವೆ ಇರಲ್ಲ ಬೆಳಗ್ಗೆ. ಈಗ ನೋಡಿರಿ, ಬೆಳಗ್ಗೆಯಿಂದ ಯು ಬಿಲೀವ್ ಮಿ ಆರ್ ನಾಟ್, ನಾವು ಇಟ್ ಇಸ್ ಆಲ್ಮೋಸ್ಟ್ 1 ಆಗ್ತಾ ಇದೆ. ಎಷ್ಟು ಟೈಮ್? 1:15. ಇದುವರೆಗೂ ನಾನು ಏನೂ ತಿಂದಿಲ್ಲ. ಓನ್ಲಿ ಅಗಸೆ ಮಜ್ಜಿಗೆ ಕುಡ್ದಿದ್ದೀನಿ, ಸೋರೆಕಾಯಿ ಜ್ಯೂಸ್ ಕುಡ್ದಿದ್ದೀನಿ ಅಷ್ಟೇ. ನನಗೆ ಹಸಿವಾಗ್ತಾ ಇಲ್ಲ. ಹೌದಾ? ಇದು ಮಂಕಿ ಡಯಟ್ ಅಂದರೆ, ಕೋತಿ ಆಹಾರ ಅಂದರೆ, ಅನಿಮಲ್ಸ್ ಆಹಾರ ಅಂದರೆ ನೀವು ಒಂದ್ಸರಿ ತೊಗೊಂಡ್ರೆ ಹಸಿವಾಗಲ್ಲ. ಅದು ಹಾಗೆ ಇರ್ತದೆ. ಆಮೇಲೆ ಎನರ್ಜಿ. ರಾತ್ರಿ ನಾನು ಮಲಗಿದ್ದು 12:30 ಕೆಲಸ ಮಾಡ್ತಾ ಇದ್ದೆ. ಮತ್ತು ಬೆಳಗ್ಗೆ 6:30 ಇದ್ದೆ, 6 ಗಂಟೆಗೆ ಮತ್ತೆ ತಯಾರಾಗಿ ಇಲ್ಲಿಗೆ ಬರಬೇಕಾಯಿತು. ಇವತ್ತು ನಮ್ಮ ಫಾದರ್ದು ಯಾವುದೋ ಒಂದು ಪೂಜೆ ಇತ್ತು. ಸೊ ಎನರ್ಜಿ ಲೆವೆಲ್ ಎಂದೂ ಆಗಲ್ಲ. ಈಗ ನೋಡಿ ನೀವು, ಕೋತಿಗಳಿಗೆ ಏನಾದರೂ ಎನರ್ಜಿ ಹೋಗ್ತದಾ? ಎನಿ ಅನಿಮಲ್ಸ್ಗೆ ಏನೋ ಇದಾಗ್ತೈತಾ? ಸೊ ಏನಂದರೆ ವೆಜಿಟೇರಿಯನ್ನಲ್ಲಿ ಅಷ್ಟು ಶಕ್ತಿ ಇದೆ. ಅದರಲ್ಲೂ ವಿತೌಟ್ ಕುಕ್ ಮಾಡೋದ್ರಲ್ಲೂ ಅಷ್ಟು ಶಕ್ತಿ ಇದೆ. ಅದರಲ್ಲೂ ಕೊಬ್ಬರಿ, ಅದನ್ನು ಟಿಪ್ಸ್ ಹೇಳ್ತೀನಿ ಇವತ್ತು. ಕೊಬ್ಬರಿ ಇಟ್ಕೊಳ್ಬೇಕು, ಹಸಿ ಕೊಬ್ಬರಿ. ಆಮೇಲೆ ನೆಲಗಡಲೆ, ಪೀನಟ್ಸ್ ನೆನೆಸಿದ್ದು ಇಟ್ಕೋಬೇಕು ಫಾರ್ ದ ಗುಡ್ ಹೆಲ್ತ್ಗೆ. 1 ಟೇಬಲ್ ಸ್ಪೂನು ಕೊಬ್ಬರಿನೇ ಇಟ್ಕೋಬೇಕು. ಅದರಲ್ಲೇ 1 ಟೇಬಲ್ ಸ್ಪೂನು ಒಳ್ಳೇದು ಜೇನುತುಪ್ಪ ಮಿಕ್ಸ್ ಮಾಡ್ಕೊಬೇಕು. ಈ ಕೊಬ್ಬರಿನಲ್ಲಿ ಹತ್ಕೊಂಡ ಬಾಲಿಟ್ಕೊಂಡ ಎಷ್ಟು ಮಜಾ ಸಿಗುತ್ತೆ ಅಂದರೆ ಯು ಕಾಂಟ್ ಇಮ್ಯಾಜಿನ್. ಆಮೇಲೆ ಕಡಲೆ ಬೀಜನ ಸ್ಪೂನಲ್ಲಿ ತೊಗೊಂಡು ಅದರಲ್ಲಿ ಅದ ಬಾಯ್ಲ್ ಹಾಕ್ಕೊಂಡ. ಇವೆಲ್ಲ ಮೈಂಡ್ಗೂ ಖುಷಿ ಆಗುತ್ತೆ. ನಾಲಿಗೆ ಟೇಸ್ಟು, ಶರೀರಿಗೆ ಅಮೃತ. ಓಕೆ, ವಂಡರ್ಫುಲ್ ವಂಡರ್ಫುಲ್. ಏನು ಗೊತ್ತಾ, ನಮಗೇನು ಗೊತ್ತಾ, ಬರೀ ತಿನ್ನೋದು ತಿನ್ನಲೇಬೇಕು. ಬಟ್ ಆದ್ರೂ ನಾವು ಶರೀರಕ್ಕೆ ಸ್ವಲ್ಪ ಅದಕ್ಕೂ ರಜಾ ಕೊಡಬೇಕು. ನಾವು ರಜಾ ನಾವು ಹೆಂಗೆ ತಗೊಳ್ತೀವಿ, ಶರೀರಕ್ಕೂ ರಜಾ ಕೊಟ್ಟರೆ. ಈಗ ನೋಡ್ರಿ, 26 ನನಗನ್ನಿಸುತ್ತೆ ಇನ್ನೂ 1 ತಿಂಗಳು ಮಾಡ್ತೀನಿ ಅನ್ನೋ ಗೊತ್ತಿಲ್ಲ. ಬಟ್ 26 ದಿನದೂ ಮಾಡಿದ್ದೀನಿ. ಇನ್ನೊಂದು ಈ ತಿಂಗಳಂತೂ ಮುಗಿಸ್ತೀನಿ. ಓಕೆ, ಮನುಷ್ಯನಿಗೆ ನಿದ್ದೆ ತುಂಬ ಇಂಪಾರ್ಟೆಂಟ್. ಅದರಲ್ಲೂ ನಿದ್ದೆಗೆಟ್ಟವರಲ್ಲೂ ಪೈಲ್ಸ್ ಸಮಸ್ಯೆ ಆಗುತ್ತೆ ಅನ್ನೋದನ್ನು ನೋಡ್ತೀವಿ. ಪೈಲ್ಸ್ ಸಮಸ್ಯೆ ಇರೋರು ಎಷ್ಟು ಅವರ್ ನಿದ್ದೆ ಮಾಡಬೇಕು? ಅವ್ರ ನಿದ್ದೆ ಹೇಗಿರಬೇಕು? ನೋಡಿ, ಒಂದು ಹೇಳ್ತೀನಿ, ನನ್ನ ಬಾಡಿ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡೆ. ಸಾತ್ವಿಕ ಫುಡ್ ತಿಂದರೆ ಮೆನಿ ಪ್ರಾಬ್ಲಮ್ಸ್ ಹೊರಟೋಗುತ್ತೆ. ಹೆಚ್ಚಾಗಿ ನಾನ್ ವೆಜ್ ತಿಂದರೆ ನಿಜವಾಗಲೂ ಅವರಿಗೆ ಸರಿ ನಿದ್ದೆ ಬರಲ್ಲ, ಏನಾಗಿರ್ತದೆ. ಅದಕ್ಕೆ ನನ್ನದು ವೆಜಿಟೇರಿಯನ್ ಏನಿದೆ ದಟ್ಸ್ ಅನ್ಥಿಂಕಬಲ್. ಅದನ್ನು ಸೈಡ್ ಡಿಶ್ ಇಟ್ಕೊಳ್ಬೇಕು. ಏನೋ ಖುಷಿಗೆ ಸ್ವಲ್ಪ ತಿನ್ನಬೇಕು. ಇಷ್ಟಿಷ್ಟು ಬಿರಿಯಾನಿ ಇಷ್ಟಿಷ್ಟು ಹಾಕ್ಕೊಂಡ್ರೆ ಸಫರ್ ಬಿಡೋದು ಪಡ್ಲೇಬೇಕಾಗ್ತದೆ. ಯಾವತ್ತೂ ಒಂದಿನ ತಿನ್ನಲಿ, ವಾರಕ್ಕೊಂದ್ಸರಿನೋ 15 ಡೇಸ್ಗೊಂದ್ಸರಿನೋ. ಬಟ್ ಆರೋಗ್ಯವಾಗಿರಬೇಕು, ನಿದ್ದೆ ಚೆನ್ನಾಗಿ ಬರಬೇಕಂದ್ರೆ ಸಲಾಡು, ಆಮೇಲೆ ಕೋಸಂಬರಿ. ಆ ಕೋಸಂಬರಿನಲ್ಲಿ ಈಗ ಹೊಸದು ಡೆವಲಪ್ ಮಾಡಿದ್ದೀನಿ. ಈಗ ಹೆಂಗಿದ್ರು ಲಂಚ್ ಬ್ರೇಕಲ್ಲಿ ನೀವು ನೋಡ್ತೀರಿ ನನ್ನ, ಕೋಸಂಬರಿನಲ್ಲೇ ಮೊಸರು ಹಾಕ್ಕೊಂಡ, ಅದರಲ್ಲೇ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ, ಉರಿಗಡ್ಲೆ ಅಂತೆ, ಕಡಲೆ ಬೀಜ, ಸ್ವಲ್ಪ ಗೋಡಂಬಿ, ಇಷ್ಟು ಕೋಸಂಬರಿ ಇಷ್ಟ ಹೋಗ್ತೈತೆ. ಅನ್ನ ಟೈಪ್ ಆರಾಮಾಗಿ ತಿನ್ನಬೇಕು. ಆವಾಗ ಬಾಡಿನೂ ಖುಷಿಯಾಗಿರ್ತೈತೆ. ಒಂಥರ ಲೈಟ್ ಫುಡ್ಡು, ನ್ಯೂಟ್ರಿಷಿಯಸ್ ಫುಡ್ಡು, ಟೋಟ್ಲಿ ಪ್ರೋಟೀನು, ಫೈಬರು ಆಗಿರ್ತೈತೆ. ಓಕೆ ಸರ್, ಸೊ ಎನಿ ಟಿಪ್ಸ್ ಫಾರ್ ಪೈಲ್ಸ್ ಪೇಷಂಟ್ಸ್? ಎಸ್, ಒಂದೇ ಟಿಪ್ಸ್ ಏನಂದರೆ, ಸ್ವಲ್ಪ ಚೆನ್ನಾಗಿ ಕ್ಯಾರೆಟು, ಸೌತೆಕಾಯಿ ತಿನ್ನೋದು ಕಲಿಬೇಕು. ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ ಚೆನ್ನಾಗಿ ತಿನ್ನೋದು ಕಲಿಬೇಕು. ಏನೋ ಒಂದು ಸ್ವಲ್ಪ ಸಾರಿಟ್ಬಿಟ್ಟು ಒಂದು ಮುದ್ದೆ ತಿನ್ನೋದು ಹಂಗೆ ಮಾಡಕ್ಕೆ ಹೋಗ್ಕೊಡ್ದು. ಆಮೇಲೆ ಸಿರಿಧಾನ್ಯ ಮತ್ತು ರಾಗಿ ಇವೆಲ್ಲ ತಿನ್ನಕ್ಕೆ ಹೋಗ್ಕೊಡ್ದು. ಅದು ಇದಾಗಲ್ಲ. ಬೆಸ್ಟ್ ಈಸ್ ಅನ್ನನೂ ಗಂಜಿ ತೆಗೆದು ಈಸಿಯಾಗಿ ಅದು ಕರಗ್ತೈತೆ. ಅದು ಎಲ್ಲ ಇದಾಗ್ತೈತೆ. ಓಕೆ, ವೆಲ್, ತುಂಬಾ ವ್ಯಾಲಿಡ್ ಇನ್ಫಾರ್ಮೇಷನ್ನು ಅಬೌಟ್ ಪೈಲ್ಸ್ ಆಗಿರ್ಬೋದು ಅಥವಾ ಕಾನ್ಸ್ಟಿಪೇಷನ್ ಆಗಿರ್ಬೋದು, ಈ ಸಮಸ್ಯೆ ಬಗ್ಗೆ ತಿಳಿಸ್ಕೊಟ್ರಿ. ಅದರ ಜೊತೆಗೆ ಆಹಾರದ ಪದ್ಧತಿ ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ವೆಲ್, ನಿಮಗೇನಾದರೂ ಕಾನ್ಸ್ಟಿಪೇಷನ್ ಅಂತ ಅಥವಾ ಪೈಲ್ಸ್, ಫಿಷರ್ ಕಟ್ನಂತಹ ಮೂಲವ್ಯಾಧಿಯಂತಹ ಸಮಸ್ಯೆ ಏನಾದರೂ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಎಪಿಸೋಡ್ನಲ್ಲಿ ಆ ಪ್ರಶ್ನೆಯನ್ನು ಡೈರೆಕ್ಟ್ ನಾನು ಸರಿಗೆ ಕೇಳೋ ಕೆಲಸ ಮಾಡ್ತೀರಿ. ಹಾಗೆ ನಿಮಗೇನಾದರೂ ಇಂತಹ ಸಮಸ್ಯೆ ಇದ್ದಲ್ಲಿ, ಹಲವಾರು ವರ್ಷದಿಂದ ನೀವು ಕಷ್ಟ ಅನುಭವಿಸ್ತಾ ಇದ್ದೀರಾ, ನಿಮಗೆ ಶಾಶ್ವತ ಪರಿಹಾರ ಬೇಕು ಅನ್ನೋದಾದರೆ ರಾಜು ಸರ್ ಇದ್ದಾರೆ, ಅವರ ಟೀಮ್ ಇದೆ, ಮಿರಾಕಲ್ ಡ್ರಿಂಕ್ಸ್ ಇದೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.